ಇಡೀ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ದರ್ಶನ ಆಗ್ತಾ ಇದೆ. 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಥಿಯೇಟರ್ ಬಳಿ ಅಭಿಮಾನಿಗಳ ಜಾತ್ರೆ ಶುರುವಾಗಿದೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ದರ್ಶನ ಶುರುವಾಗಿರುವಂತದ್ದು. 500ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ಬಳಿ ಅಭಿಮಾನಿಗಳು ಜಾತ್ರೆ ನಡೆಸಿದ್ದಾರೆ. ನಟ ದರ್ಶನ್ಗೆ ಅಭಿಮಾನಿಗಳು ಜೈಕಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಕಟೌಟ್ಗೆ ಹೂವಿನ ಹಾರ ಹಾಕಿ ಕ್ಷೀರಾಭಿಷೇಕ ಮಾಡ್ತಾ ಸಂಭ್ರಮ ಪಟ್ಟಿದ್ದಾರೆ ದರ್ಶನ್ ಫ್ಯಾನ್ಸ್. 500ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ಕುಟುಂಬ ಸಮೇತ ಡೆವಿಲ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಎಂಟ್ರಿಯನ್ನ ಕೊಟ್ಟು ಈಗಾಗಲೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ದರ್ಶನ್ ಪುತ್ರ ವಿನೀಶ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಕೂಡ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಟ್ಟು ವೀಕ್ಷಣೆ ಮಾಡಿದ್ದಾರೆ. ದರ್ಶನ್ ಡೆವಿಲ್ ಸಿನಿಮಾದ ಹೀರೋಯಿನ್ ಕೂಡ ಇದ್ದಾರೆ. ಜೊತೆಯಲ್ಲಿ ನರ್ತಕಿ ಥಿಯೇಟರ್ನಲ್ಲಿ ವಿಜಯಲಕ್ಷ್ಮಿ ಫ್ಯಾನ್ಸ್ ಜೊತೆ ಸಿನಿಮಾವನ್ನ ನೋಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮೈಸೂರಿನ ಗಾಯತ್ರಿ ಥಿಯೇಟರ್ ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಆನಂದ್ ಹಾಗೂ ನರ್ತಕಿ ಥಿಯೇಟರ್ ನಿಂದ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಶೆಟ್ಟಿ ಥಿಯೇಟರ್ ನಿಂದ ತರುಣ್ ನಮ್ಮ ಜೊತೆಗಿದ್ದಾರೆ. 3 ಜನಕ್ಕೂ ವೆಲ್ಕಮ್. ಹೇಗಿದೆ ಡೆವಿಲ್ ನ ಅಬ್ಬರ? ಅಷ್ಟು ಥಿಯೇಟರ್ಗಳಲ್ಲಿ ಫ್ಯಾನ್ಸ್ ಹೇಗೆ ಸಂಭ್ರಮ ಪಟ್ರು? ಆನಂದ, ಈ ಬಗ್ಗೆ ಹೇಳಿ. ಗಾಯತ್ರಿ ಥಿಯೇಟರ್ ನಲ್ಲಿ ಡೆವಿಲ್ ಅಬ್ಬರ ಹೇಗಿದೆ? ವೀಣಾ, ಏನು ಹೇಳಿ ಕೇಳಿ ನಟ ದರ್ಶನ್ ಅವರ ತವರೂರು ಮೈಸೂರು ಮಂಡ್ಯ ಭಾಗದಲ್ಲಿ ದರ್ಶನ್ಗೆ ಅತಿ ಹೆಚ್ಚು ಮಾಸ್ ಫ್ಯಾನ್ ಫಾಲೋಯಿಂಗ್ ಇರುವಂಥದ್ದು. ಇನ್ನು ಮೈಸೂರಿನಲ್ಲಿ ನಟ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವನ್ನ ಅಭಿಮಾನಿಗಳು ಭರ್ಜರಿಯಾಗಿ ಸ್ವಾಗತ ಮಾಡಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದಲೇ ಪಟಾಕಿಯನ್ನ ಸಿಡಿಸಿ ಏನು ಒಂದಷ್ಟು ಹೂವಿನ ಹಾರವನ್ನ ದರ್ಶನ್ ಕಟೌಟ್ಗಳಿಗೆ ಹಾಕಿ ಡೆವಿಲ್ ಚಿತ್ರವನ್ನ ವೆಲ್ಕಮ್ ಮಾಡಿರುವಂಥದ್ದು. ಅಲ್ಲದೆ ಏನು ಬಹುತೇಕ ಮೈಸೂರಿನ ವುಡ್ಲ್ಯಾಂಡ್ ಥಿಯೇಟರ್ ಇರ್ಬೋದು, ಗಾಯತ್ರಿ ಇರ್ಬೋದು, ಸಂಗಮ್ ಥಿಯೇಟರ್ ಇರ್ಬೋದು, ಎಲ್ಲವೂ ಕೂಡ ಔಟ್ಫುಲ್ ಆಗಿರುವಂಥದ್ದು. ದರ್ಶನ್ ಅಭಿನಯ ಏನು ಡೆವಿಲ್ ಚಿತ್ರ ಏನಿದೆ ಇದಕ್ಕೆ ಅಭಿಮಾನಿಗಳು ಭರ್ಜರಿಯಾಗಿ ಓಪನಿಂಗ್ ಅನ್ನ ವೆಲ್ಕಮ್ ಅನ್ನ ಮಾಡಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಥಿಯೇಟರ್ಗಳ ಮುಂದೆ ಜಮಾವಣೆಗೊಂಡಿದ್ರು. ಅಲ್ಲದೆ ಸದ್ಯ ನಾನೀಗ ಗಾಯತ್ರಿ ಟಾಕೀಸ್ ನ ಬಳಿ ಇದ್ದೇನೆ. ಇಲ್ಲೂ ಸಹ ಅಭಿಮಾನಿಗಳಿಗೆ ಆಗ್ಲೇ ಮೊದಲ ಶೋ ಅನ್ನ ನೋಡ್ತಾ ಇರುವಂತದ್ದು. ಏನು ದರ್ಶನ್ ಅಭಿನಯದ ಡೆವಿಲ್ ಇದೆ ಅವರ ಆ ಚಿತ್ರದಲ್ಲಿ ಒಂದು ಡೈಲಾಗ್ ಸಹ ಇದೆ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ, ನೀವು ಬನ್ನಿ ಬಾಸ್, ನಾವು ನಿಮ್ಗೆ ಆಲ್ವೇಸ್ ವೆಲ್ಕಮ್ ಅನ್ನ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಭರ್ಜರಿಯಾಗಿ ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ಪ್ರಚಾರವನ್ನ ಮಾಡಿದ್ರು. ಸದ್ಯ ಇಂದು ಬೆಳಗ್ಗೆ 6:30 ಗಂಟೆಗೆ ಮೈಸೂರಿನ ಗಾಯತ್ರಿ ಟಾಕೀಸ್ ನಲ್ಲಿ ಮೊದಲ ಶೋ ಆರಂಭವಾಗಿದೆ. ಮೊದಲ ಶೋ ಆರಂಭಕ್ಕೂ ಮುನ್ನ ಭರ್ಜರಿಯಾಗಿ ಜಾತ್ರೆ ಮಾಡುವ ಮೂಲಕ ಪಟಾಕಿಯನ್ನ ಸಿಡಿಸಿ ಹೂ ಹಾರಗಳನ್ನ ಹಾಕಿ ದರ್ಶನ್ ಕಟೌಟ್ಗೆ ಅಲ್ಲದೆ ಬಾಸ್ ಬಾಸ್ ಡಿ ಬಾಸ್ ಎಂಬ ಜೈಕಾರವನ್ನ ಕೂಗಿ ಭರ್ಜರಿಯಾಗಿ ಡೆವಿಲ್ ಅನ್ನ ವೆಲ್ಕಮ್ ಮಾಡಿರುವಂತದ್ದು. ವೀಣಾ, ಥ್ಯಾಂಕ್ ಯು ಆನಂದ್. ಆನ್ಲೈನ್ ಅಲ್ಲೇ ಇರಿ. ಈಗ ನರ್ತಕಿ ಥಿಯೇಟರ್ ಇಂದ ನೇರ ಸಂಪರ್ಕದಲ್ಲಿರುವಂತಹ ಸತೀಶ್, ಹೇಗಿದೆ ಅಲ್ಲಿನ ಅಬ್ಬರ? ಫ್ಯಾನ್ಸ್ ಈಗಾಗಲೇ ಮೊದಲನೇ ಶೋ ನೋಡೋಕೆ ಶುರು ಮಾಡಿದ್ದಾರೆ. ಕೇಳಿಸ್ತಾ ಇದೆಯಾ? ಅವರು ಹಾವಳಿ ಕೊಡ್ತಾ ಇದ್ದಾರಾ, ಹಾಗೆ ಕಿರ್ಚ್ತಾ ಇದ್ದಾರಾ ಡಿಬೋಸ್ ಅಂತ? ಖಂಡಿತವಾಗ್ಲೂ ಇನ್ನು 500ಕ್ಕೂ ಹೆಚ್ಚು ದಿನಗಳ ಡೆವಿಲ್ ಸಿನಿಮಾಗಾಗಿ ಕಾಯುವಿಕೆಯ ಒಂದು ದಿನ ಈಗ ಅಂತ್ಯವಾಗಿದೆ ಅಂತಲೇ ಹೇಳ್ಬೋದು. ಸೊ ರಾಜ್ಯಾದ್ಯಂತ 550ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ, ಅಂದರೆ ಸಿಂಗಲ್ ಥಿಯೇಟರ್ಗಳಲ್ಲೇ 220ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಡೆವಿಲ್ ರಿಲೀಸ್ ಆದರೆ ಮಲ್ಟಿಪ್ಲೆಕ್ಸ್ಗಳನ್ನು ಸೇರಿಸಿದ ಹಾಗೆ 550ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಡೆವಿಲ್ ಅಬ್ಬರ. ಸೊ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಳಗಿನ ಜಾವ ಒಂದು ಶೋ ಶುರುವಾಗಿದೆ. ಸೊ 220ಕ್ಕೂ ಚಿತ್ರಮಂದಿರದಲ್ಲೂ ಕೂಡ ಪ್ರತಿದಿನ ಇವತ್ತಿನಿಂದ 5ಕ್ಕೂ ಹೆಚ್ಚು ಶೋಗಳು. ಸೊ ಓವರಾಲ್ ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಡೆವಿಲ್ ಆರ್ಭಟ ಶುರುವಾಗಿದೆ. ಇನ್ನೇನಿದ್ರು ಡೆವಿಲ್ ಸೆಲೆಬ್ರೇಷನ್ ನೋಡಾಯಿತು, ಆರ್ಭಟ ನೋಡಾಯಿತು, ಇನ್ನು ಎಷ್ಟು ಕಲೆಕ್ಷನ್ ಮಾಡುತ್ತೆ, ಮೊದಲ ದಿನ ಎಷ್ಟು ಕಲೆಕ್ಷನ್ ಆಗುತ್ತೆ, ಈ ರೀತಿಯಾದಂಥ ಒಂದು ಲೆಕ್ಕಾಚಾರ. ಸೊ ಅದರ ನಡುವೆ ಕೂಡ ಡೆವಿಲ್ ಒಂದು ಸೆಲೆಬ್ರೇಷನ್ನ ನಾವು ನೋಡ್ಬೋದು. ಇಲ್ಲಿ ಸದ್ಯಕ್ಕೆ ನಾವೀಗ KG ರಸ್ತೆಯ ಪ್ರಮುಖ ಚಿತ್ರಮಂದಿರ. ವಿಶೇಷ ಅಂದರೆ ಈ ಒಂದು ಸಿನಿಮಾ 2 ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿರುವಂಥದ್ದು ಫ್ಯಾನ್ ಶೋ. ಸೊ ಒಂದು KG ರಸ್ತೆಯಲ್ಲಿ ತ್ರಿವೇಣಿ ಚಿತ್ರಮಂದಿರ ಮತ್ತು ನರ್ತಕಿ 2 ಚಿತ್ರಮಂದಿರದಲ್ಲೂ ಕೂಡ ಸೊ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಇನ್ನು ನರ್ತಕಿ ಚಿತ್ರಮಂದಿರ ಪ್ರಮುಖ ಚಿತ್ರಮಂದಿರ, ಆದ್ದರಿಂದ ಇಲ್ಲಿ ಅಭಿಮಾನಿಗಳ ಒಂದು ಸೆಲೆಬ್ರೇಷನ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಅಭಿಮಾನಿಗಳು ಬಂದು ಇಲ್ಲಿ ದರ್ಶನ್ ಅವರ ಕಟೌಟ್ಗೆ ಹೂವಿನ ಹಾರ ಹಾಕುವುದಿರ್ಬೋದು, ಅಲ್ಲಿನ ಅಭಿಷೇಕ ಮಾಡೋದಿರ್ಬೋದು, ಪಟಾಕಿಯನ್ನು ಸಿಡಿಸೋದಿರ್ಬೋದು,
ಈ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಮಾಡುವ ಮುಖಾಂತರ ಸೊ ಒಂದು ಡೆವಿಲ್ ಸಿನಿಮಾವನ್ನು ವೆಲ್ಕಮ್ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ಸಿನಿಮಾದ ಆರಂಭದ ದಿನಗಳಿಂದಲೂ ಕೂಡ ದರ್ಶನ್ ಅವರ ಅನುಪಸ್ಥಿತಿ ಇದ್ದ ಕಾರಣ ಪ್ರಚಾರ ಹೇಗಿರುತ್ತೆ ಅನ್ನುವಂಥ ಒಂದು ಆತಂಕ ಚಿತ್ರತಂಡಕ್ಕಿತ್ತು. ಆ ಸಂದರ್ಭದಲ್ಲಿ ನೀವ್ಯಾರು ಹೆದರೋದು ಬೇಡ, ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರತಂಡಕ್ಕೆ ಚಿತ್ರದ ನಿರ್ದೇಶಕ ಪ್ರಕಾಶ್ ವೀರ್ ಅವರಿಗೆ ಧೈರ್ಯ ತುಂಬಿತು ದರ್ಶನ್ ಅವರ ಪತ್ನಿ. ಸೊ ಆಗಿನಿಂದಲೂ ಕೂಡ ಚಿತ್ರತಂಡದ ಜೊತೆ ನಿಂತು ಒಂದು ಪ್ರಚಾರವನ್ನು ಮಾಡಿ ಈ ಒಂದು ಸಿನಿಮಾವನ್ನು ಗೆಲ್ಲಿಸಲೇಬೇಕನ್ನುವಂಥ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನು ಭೇಟಿ ಮಾಡಿ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡು ಸೊ ಕೊನೆಗೂ ಕೂಡ ಈ ಒಂದು ಸಿನಿಮಾನ ಥಿಯೇಟರ್ ಅಂಗಳಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು ಯಾರು ಕೂಡ ಹೆದರೋದು ಬೇಡ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸಿನಿಮಾವನ್ನು ಗೆಲ್ಲಿಸಲೇಬೇಕು. ಇದು ಒಬ್ಬ ನಿರ್ಮಾಪಕನ ಉಳಿವಿನ ಪ್ರಶ್ನೆ. ಸೊ ಆದ್ದರಿಂದ ಈ ಸಿನಿಮಾವನ್ನು ನಾವೆಲ್ಲರೂ ಸೇರಿ ಗೆಲ್ಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಮಾನಿಗಳ ಜೊತೆ ಬಂದು ಅವರು ಕೂಡ ತನ್ನ ಮಗ ವಿನೀಶ್ ಅವರ ಜೊತೆ ಮತ್ತು ಚಿತ್ರದ ನಾಯಕಿ ರಚನಾ ಧನ್ವೀರ್ ಅವ್ರ ಗೌಡ ಜೊತೆ ಬಂದು ಥಿಯೇಟ್ರ್ನಲ್ಲಿ ಒಂದು ಸಿನಿಮಾವನ್ನು ನೋಡುವ ಮುಖಾಂತರ ಚಿತ್ರವನ್ನು ಗೆಲ್ಲಿಸಲೇಬೇಕು, ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಷ್ಟು 4 ಜನನು ಕೂಡ ವಿನೀಶ್ ದರ್ಶನ್, ವಿಜಯಲಕ್ಷ್ಮಿ ದರ್ಶನ್, ಧನ್ವೀರ್ ಗೌಡ, ರಚನಾ ರೈ ಇವರು 4 ಜನ ಕೂಡ ಅಭಿಮಾನಿಗಳ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಇನ್ನು ಮೆಜೆಸ್ಟಿಕ್ ಸಿನಿಮಾದಿಂದ ನಾವು ಈ ಡೆವಿಲ್ ಸಿನಿಮಾದವರೆಗೂ ನೋಡೋದಾದರೆ ಯಾವತ್ತೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಯಾವುದೋ ಒಂದು ಸಿನಿಮಾದ ಪ್ರಚಾರಕ್ಕಾಗಲಿ ಯಾವುದೋ ಒಂದು ಸಿನಿಮಾವನ್ನು ಸೆಲೆಬ್ರಿಟಿಗಳ ಜೊತೆ ಕೂತ್ಕೊಂಡು ನೋಡಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಿನಿಮಾ ನಮಗೆ ಬಹಳ ಮುಖ್ಯ, ಈ ಒಂದು ಸಿನಿಮಾವನ್ನು ನಾವು ಗೆಲ್ಲಿಸಲೇಬೇಕನ್ನುವಂಥ ನಿಟ್ಟಿನಲ್ಲಿ ಪಣ ತೊಟ್ಟಿರುವಂಥ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಈಗ ನರ್ತಕಿ ಚಿತ್ರಮಂದಿರಕ್ಕೆ ಸಾಕಷ್ಟು ಕ್ರೌಡ್ ಇದೆ, ಸಾಕಷ್ಟು ಸೆಲೆಬ್ರೇಷನ್ ಇದೆ. ಸೊ ಇದು ಯಾವುದು ಕೂಡ ಲೆಕ್ಕಕ್ಕೆ ಇಡದೆ ನಾವು ಅಭಿಮಾನಿಗಳ ಜೊತೆ ಇದ್ದೀವಿ, ಅಭಿಮಾನಿಗಳು ಯಾರು ಕೂಡ ಪ್ಯಾನಿಕ್ ಆಗಬಾರ್ದು. ಸೊ ನಾವು ನಿಮ್ಮ ಜೊತೆಲಿ ಇದ್ದೀವಿ, ನೀವು ನಮ್ಮ ಜೊತೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ಸೊ ಅಭಿಮಾನಿಗಳ ಜೊತೆ ಬಂದು ಈಗ ನರ್ತಕಿ ಚಿತ್ರಮಂದಿರದಲ್ಲಿ ಒಂದು ಸಿನಿಮಾವನ್ನು ನೋಡಿದ್ದಾರೆ. ಇನ್ನು ಡೆವಿಲ್ ಸಿನಿಮಾದ ಆರಂಭದಲ್ಲೇ ಒಂದು ಆ ಓಪನಿಂಗ್ನಲ್ಲಿ ಆ ಸಾಂಗ್ ಬಂದಿದ್ದರಿಂದ ಅಭಿಮಾನಿಗಳ ಒಂದು ಸಂಭ್ರಮಕ್ಕೆ ಹೇಳೋಕ್ಕಾಗಲ್ಲ. ಆ ರೀತಿಯಾದಂಥ ಒಂದು ಸಂಭ್ರಮವನ್ನು ಸ್ಕ್ರೀನ್ ಮೇಲೆ ದರ್ಶನ್ ಅವ್ರನ್ನ ಕಂಡ ತಕ್ಷಣ ಅವರ ಅಭಿಮಾನಿಗಳು ಉಚ್ಚೆದ್ದು ಕುಣುವ ಮುಖಾಂತರ ಡೆವಿಲನ್ನು ಒಂದು ಅಬ್ಬರಿಸ್ತಾ ಇದ್ದಾರೆ. ಸದ್ಯಕ್ಕೆ ಬೆಳ್ಳಿ ತೆರೆಯ ಮೇಲೆ ಒಂದು ಡೆವಿಲ್ನ ಆರ್ಭಟ ಜೋರಾಗಿದೆ. ಆ ಆರ್ಭಟವನ್ನು ನೋಡುವ ಮುಖಾಂತರ ಅವರ ಅಭಿಮಾನಿಗಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು 60ಕ್ಕೂ ಹೆಚ್ಚು ಅಡಿಯ ಒಂದು ಕಟೌಟನ್ನು ಇಲ್ಲಿ ನಾವು ನಿಲ್ಲಿಸಿರುವಂಥದ್ದನ್ನ ನೋಡ್ಬೋದು. ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಇಡೀ ಥಿಯೇಟ್ರ್ ತುಂಬ ಫ್ಲೆಕ್ಸ್ಗಳನ್ನೇ ನಾವು ನೋಡ್ಬೋದು. ಎಲ್ಲೋದ್ರೂ ಕೂಡ ಡೆವಿಲ್ ಸಿನಿಮಾದ ಫ್ಲೆಕ್ಸ್ಗಳಿರ್ಬೋದು, ಅವರ ಅಭಿಮಾನಿಗಳ ಫ್ಲೆಕ್ಸ್ಗಳಿರ್ಬೋದು. ಈ ಒಂದು ಚಿತ್ರಕ್ಕೆ ಶುಭ ಹಾರೈಸುವ ಮುಖಾಂತರ ಇಡೀ ಚಿತ್ರತಂಡದ ಜೊತೆ ನಿಂತಿರುವಂಥ ಅವರ ಅಭಿಮಾನಿಗಳು ಒಂದು ಫ್ಲೆಕ್ಸ್ ಕಟ್ಟುವ ಮುಖಾಂತರ ಒಂದು ಈ ಕಟೌಟ್ಗೆ ಒಂದು ಹೂವಿನ ಹಾರವನ್ನು ಹಾಕುವ ಮುಖಾಂತರ ಹಾಲಿನ ಅಭಿಷೇಕ, ಪಟಾಕಿ, ಅವರಿಗೆ ಯಾವ ರೀತಿಯ ಒಂದು ಸಂಭ್ರಮಿಸಬೇಕು, ಯಾವ ರೀತಿಯ ಒಂದು ಸೆಲೆಬ್ರೇಟ್ ಮಾಡಬೇಕು. ಸೊ ಆ ರೀತಿಯಾಗಿ ಸೊ ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ಗೆ ಕಮ್ಮಿ ಆಗದ ರೀತಿ ಇಡೀ ಅವರ ದರ್ಶನ್ ಅವರ ಅಭಿಮಾನಿ ಬಳಗ ಒಂದು ಸೆಲೆಬ್ರೇಟ್ ಮಾಡುವ ಮುಖಾಂತರ ಡೆವಿಲ್ ಸಿನಿಮಾವನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಸೊ ನಾನು ಆಗಲೇ ಹೇಳಿದಾಗೆ ಸಂಭ್ರಮಕ್ಕೇನು ಕೊರತೆ ಇಲ್ಲ, ಸಡಗರಕ್ಕೇನು ಕೊರತೆ ಇಲ್ಲ. ಆದರೆ ಇದೇನಿದ್ರು ನಮಗೆ ಸಿಕ್ಕಿರೋದ ಮಾಹಿತಿ ಪ್ರಕಾರ 2025ರ ಸೊ ಈ ಒಂದು ವರ್ಷದಲ್ಲಿ ಮೊದಲ ಒಂದು ಅದ್ಭುತವಾದಂಥ ಒಂದು ಓಪನಿಂಗ್ ಸಿಕ್ಕಿರುವಂಥ ಒಂದು ಸಿನಿಮಾ ಯಾವುದು ಅಂದರೆ ಅದು ಡೆವಿಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಜ್ಯಾದ್ಯಂತ ಬಹುತೇಕ ಚಿತ್ರಮಂದಿರಗಳಲ್ಲಿ ಒಂದು ಫ್ಯಾನ್ ಶೋ ಏನಿದೆ ಆ ಎಲ್ಲ ಶೋಗಳು ಕೂಡ ಕಂಪ್ಲೀಟ್ ಶೋ ಆಗಿದೆ. ಸೊ ಅದರ ಜೊತೆಗೆ ಇವತ್ತಿನ 5 ಶೋಗಳಲ್ಲೂ ಕೂಡ ಯಾವುದೇ ಥಿಯೇಟ್ರಲ್ಲಿ ಟಿಕೆಟ್ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಎಲ್ಲ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳು ಕೂಡ ಇವತ್ತಿನ ಎಲ್ಲ ಶೋಗಳು ಕೂಡ ಕಂಪ್ಲೀಟಾಗಿ ಹೌಸ್ಫುಲ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಮೊದಲ ದಿನವೇ ಡೆವಿಲ್ ಸಿನಿಮಾ ಹೆಚ್ಚು ಕಡಿಮೆ 2 ಕೋಟಿಗೂ ಹೆಚ್ಚು ಅಧಿಕ ಕಲೆಕ್ಷನ್ ಮಾಡುತ್ತೆ. ಆದರೆ ಈ ಒಂದು ಆರ್ಭಟ ಏನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ಮೊದಲ ವಾರದಲ್ಲೇ ಡೆವಿಲ್ ಸಿನಿಮಾ ಒಂದು 10 ಕೋಟಿಗೂ ಹೆಚ್ಚಿನ ಒಂದು ಕಲೆಕ್ಷನನ್ನು ಕಲೆಕ್ಟ್ ಮಾಡುವ ಸಾಧ್ಯತೆ ಇದೆ. ಇದೆಲ್ಲ ನೋಡಿದ್ರೆ ಡೆವಿಲ್ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಏನೋ ಅಭಿಮಾನಿಗಳು ದರ್ಶನ್ಗೆ ಕರಿತಿದ್ರು, ಅದೇ ರೀತಿಯಾಗಿ ಡೆವಿಲ್ ಮತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ದರ್ಶನ್ ಯಾಕೆ ಕರೀತಾರೆ ಅಂತ ಅವರ ಅಭಿಮಾನಿಗಳು ಪ್ರೂವ್ ಮಾಡಿದ್ದಾರೆ ಅನ್ಬೋದು. ಸೊ ಈ ಒಂದು ಸೆಲೆಬ್ರೇಷನ್, ಈ ಒಂದು ಸಂಭ್ರಮನೇ ಹೇಳುತ್ತೆ ಡೆವಿಲ್ ಕ್ರೇಜ್ ಯಾವ ರೀತಿ ಇತ್ತು ಅಂತ. ವೀಣಾ, ಓಕೆ ಸತೀಶ್, ಫಾಲೋ ಅಪ್ ಮಾಡೋಣ. ಈಗ ಕಲಬುರಗಿಯ ಶೆಟ್ಟಿ ಥಿಯೇಟರ್ನಿಂದ ನೇರ ಸಂಪರ್ಕದಲ್ಲಿರುವಂಥ ಅರುಣ್, ಹೇಗಿದೆ ಅಲ್ಲಿ ವಾತಾವರಣ, ಅಲ್ಲಿಯ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಹೌದು ವೀಣಾ, ಕಲಬುರಗಿಯಲ್ಲೂ ಕೂಡ ದರ್ಶನ್ ಅವರ ಡೆವಿಲ್ ಸಿನಿಮಾದ ಅಬ್ಬರ ಜೋರಾಗಿರುವಂಥದ್ದು. ಅಭಿಮಾನಿಗಳು ಬೆಳಗ್ಗೆ ಕೂಡ ಫಸ್ಟ್ ಶೋಗೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಿಗೆ ಹೌಸ್ಫುಲ್ ಆಗಿರುವಂಥದ್ದು ಥಿಯೇಟ್ರ್. ಸುಮಾರು ಈ ಒಂದು ಥಿಯೇಟ್ರ್ನಲ್ಲಿ 15 ಶೋಗಳು ಇವೊಂದು ನಡೆಯಲಿದೆ. ಎಲ್ಲ ಇಡೀ ದಿನದ ಶೋಗಳಿಗೆ ಹೌಸ್ಫುಲ್ ಆಗಿರುವಂಥದ್ದು. ಅಭಿಮಾನಿ ಏನು ದರ್ಶನ್ ಅವರ ಜೈಲಲ್ಲಿದ್ದರೂ ಕೂಡ ದರ್ಶನ್ ಅವರ ಅಭಿಮಾನ ಮತ್ತು ಅವರ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಯಾಕಂತಂದರೆ ಈ ಏನು ಅಭಿಮಾನಿಗಳಿದ್ದಾರೆ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು ನೋಡಲು ಸಾಕಷ್ಟು ದಿನಗಳಿಂದ ಕಾತುರದಿಂದ ಕಾಯ್ತಾ ಇದ್ರು. ಇಂದು ಏನಂತಂದರೆ ಡೆವಿಲ್ ಸಿನಿಮಾ
ಏನು ರಿಲೀಸ್ ಆಗಿದೆ. ಹಾಗಾಗಿ ಆ ದರ್ಶನ್ ಅವರ ಅಭಿಮಾನಿಗಳಿಗೆ ಥಿಯೇಟರ್ನತ್ತ ಬಂದು ತಮ್ಮ ನೆಚ್ಚಿನ ನಟನ ಸಿನಿಮಾ ನೋಡಲೀಗ ಕೌತುಕರಾಗಿರುವಂಥದ್ದು. ಅಲ್ಲದೆ ಈಗ ಏನಂದರೆ ಈ ಶೆಟ್ಟಿ ಥಿಯೇಟರ್ನಲ್ಲಿ ಆ ಶೋ ಆರಂಭವಾಗಿರುವಂಥ ಸಾಕಷ್ಟು ಜನ ಅಭಿಮಾನಿಗಳು ಬೆಳಗ್ಗೆಯಿಂದಲೂ ಕೂಡ ತಮ್ಮ ಏನು ನೆಚ್ಚಿನ ನಟನ ಏನು ಸಿನಿಮಾನ ನೋಡಲು ಸಾಕಷ್ಟು ಸರತಿ ಸಾಲಲ್ಲಿ ನಿಂತು ಕ್ಯೂವಲ್ಲಿ ನಿಂತು ಟಿಕೆಟನ್ನು ತೆಗೆದುಕೊಂಡ್ರು. ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಅಭಿಮಾನಿಗಳು ತನ್ನ ದರ್ಶನ್ ಅವರ ಫಿಲ್ಮ್ ನೋಡಲು ಬಂದಿದ್ದಾರೆ. ಅಲ್ಲದೆ ಇಂದು ನಡೆಯುವ ಸುಮಾರು 15 ಶೋಗಳು ಸಂಪೂರ್ಣವಾಗಿ ಹೌಸ್ಫುಲ್ ಆಗಿರುವಂಥದ್ದು. ತಮ್ಮ ನೆಚ್ಚಿನ ನಟನ ಆ ಸಿನಿಮಾಗೆ ಸಾಕಷ್ಟು ಅಭಿಮಾನಿಗಳು ಏನಂತಂದರೆ ಫ್ಲೆಕ್ಸ್ ಬ್ಯಾನರ್ ಹಾಕೋದ್ರ ಮೂಲಕ ಅವರಿಗೆ ಭರ್ಜರಿಯಾಗಿ ಡೆವಿಲ್ ಸಿನಿಮಾಗೆ ಸ್ವಾಗತನ ಕೋರಿದ್ದಾರೆ. ಅಲ್ಲದೆ ಆ ನೆಚ್ಚಿನ ನಟನ ಸಿನಿಮಾ ಈಗ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಉತ್ಸಾಹ ಮತ್ತು ಖುಷಿಯನ್ನು ತಂದಿರುವಂಥದ್ದು. ಒಂದು ಕಡೆ ದರ್ಶನ್ ಅವರು ಜೈಲಲ್ಲಿದ್ದರೂ ಕೂಡ ಅವರ ಅಭಿಮಾನಿ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಅವರ ಫ್ಯಾನ್ಸ್ ಇನ್ನೂ ಕೂಡ ಏನಂತಂದರೆ ತಮ್ಮ ನೆಚ್ಚಿನ ನಟನ ಈಗ ಸಿನಿಮಾಗೆ ಭರ್ಜರಿಯಾಗಿ ಕಲಬುರಗಿಯಲ್ಲೂ ಕೂಡ ಸ್ವಾಗತವನ್ನು ಮಾಡಿರುವಂಥದ್ದು. ಇಂದು ಏನಂತಂದರೆ ಆ ಶೋ ನಡೀತಾ ಇದೆ. ಇನ್ನೂ ಎರಡನೇ ಶೋಗಾಗಿ ಸಾಕಷ್ಟು ಜನ ಕೂಡ ಇಂತಹ ಕಲಬುರಗಿಯ ಕೊರೆಯುವ ಚಳಿಯಲ್ಲೂ ಕೂಡ ಈಗ ಅವರ ಅಭಿಮಾನಿಗಳು ಥಿಯೇಟರ್ನತ್ತ ಬರ್ತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು 3 ಜನಕ್ಕೂ ಈ ಕ್ಷಣದ ಅಪ್ಡೇಟ್ಸ್ಗೆ. ರಾಜ್ಯಾದ್ಯಂತ ನಟ ದರ್ಶನ್ ಅಭಿನಯದ ಡೆವಿಲ್ಗೆ ಭರ್ಜರಿ ಓಪನಿಂಗ್ ಸಿಕ್ಕಾಯಿತು. ನಟ ದರ್ಶನ್ ತವರು ಜಿಲ್ಲೆ ಮೈಸೂರಲ್ಲಿ ವುಡ್ಲ್ಯಾಂಡ್ ಗಾಯತ್ರಿ ಸಂಗಮ್ ಥಿಯೇಟರ್ನಲ್ಲಿ ಡೆವಿಲ್ ಅಬ್ಬರ ಜೋರಾಗಿದೆ. ಬೆಳ್ಳಂಬೆಳಗ್ಗೆ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮ ಪಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ದರ್ಶನ್ ಫ್ಯಾನ್ಸ್ ಸಂಭ್ರಮ ಜೋರಾಗಿದೆ. ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಸಂಭ್ರಮ ಜೋರಾಗಿದೆ. ಇನ್ನು ಕಲಬುರಗಿಯಲ್ಲೂ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇರುವ ಅಭಿಮಾನಿಗಳು ಕಲಬುರಗಿಯ ಶೆಟ್ಟಿ ಚಿತ್ರಮಂದಿರದಲ್ಲಿ ಈಗ ಶೋ ಅನ್ನ ನೋಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ವೀಕ್ಷಣೆಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ಅತಿ ಬೆಲೆಯಲ್ಲೂ ಕೂಡ ಫ್ಯಾನ್ಸ್ ಸಡಗರ ಮುಗಿಲು ಮುಟ್ಟಿದೆ. 52 ಅಡಿ ಎತ್ತರದ ಕಟೌಟ್ ಅನ್ನ ನಿರ್ಮಿಸಿ ಡೆವಿಲ್ಗೆ ಸ್ವಾಗತ ಕೋರಿದ್ದಾರೆ ಅಭಿಮಾನಿಗಳು. ಇನ್ನು ಆನೇಕಲ್ನ ಲಕ್ಷ್ಮೀ ವೆಂಕಟೇಶ್ವರ ಥಿಯೇಟರ್ನಲ್ಲೂ ಫ್ಯಾನ್ಸ್ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ನಟ ದರ್ಶನ್ ಡೆವಿಲ್ ಸಿನಿಮಾ ನೋಡೋಕೆ ಜನ ಮುಗಿಬಿದ್ದಿದ್ದಾರೆ. ಚಿತ್ರವನ್ನ ವೀಕ್ಷಿಸಲು ದರ್ಶನ್ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ ಚಿತ್ರಮಂದಿರದ ಕಡೆಗೆ. ದರ್ಶನ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್, ಇದನ್ನ ನೋಡೋದಕ್ಕೆ ಚಿಕ್ಕಬಳ್ಳಾಪುರದ ಬಾಲಾಜಿ ಸಿನಿಮಾ ಮಂದಿರದಲ್ಲಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಕೈಯಲ್ಲಿ ಕರ್ಪೂರವನ್ನ ಬೆಳಗಿಸಿ ದರ್ಶನ್ ಫೋಟೋಗೆ ಆರತಿಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ, ಹೂಗಳನ್ನು ಹಾಕಿ ಸಂಭ್ರಮ ಪಟ್ಟಿದ್ದಾರೆ. ಜೊತೆಗೆ ಕರ್ಪೂರವನ್ನ ಬೆಳಗ್ತಾ ಆರತಿಯನ್ನ ಕೂಡ ಮಾಡಿದ್ದಾರೆ. ದರ್ಶನ್ ಫೋಟೋ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ.